ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಬಂದಿರೋ ಅಂಥ ಮಳೆ ಮತ್ತು ಗಾಳಿಗೆ ನಮ್ಮ ಟೆರೆಸ್ ಗಾರ್ಡನ್ ಈ ಗತಿಯಾಗಿದೆ. ಶಾರ್ಟ್ ಇರೋವಂಥ ಗಿಡ ಎಲ್ಲ ಸೇಫ್ ಆಗಿದೆ, ಆದರೆ ಸ್ವಲ್ಪ ಹೈಟ್ ಬೆಳೆದಿರೋ ಅಂಥ ಗಿಡ ಎಲ್ಲ ಬಿದ್ದೋಗಿದೆ. ಸದ್ಯಕ್ಕೆ ನಾನು ಪ್ಲಾಸ್ಟಿಕ್ ಪಾಟ್ಸ್ನೇ ಜಾಸ್ತಿ ಯೂಸ್ ಮಾಡಿದ್ದೆ. ಎಲ್ಲೋ ಒಂದೊಂದು ಸಿಮೆಂಟ್ ಪಾಟ್ಸ್ ಇತ್ತು, ಅದೇನೂ ಆಗಿಲ್ಲ. ಪ್ಲಾಸ್ಟಿಕ್ ಪಾಟ್ಸ್ ಬಿದ್ದಿರೋದು ಯಾವುದು ಕೂಡ ಡ್ಯಾಮೇಜ್ ಏನಾಗಿಲ್ಲ. ಸ್ವಲ್ಪ ಕಡ್ಡಿಗಳೆಲ್ಲ ಮುರಿದೋಗಿದೆ ಅಷ್ಟೇ. ಪರವಾಗಿಲ್ಲ, ಸ್ವಲ್ಪ ಟ್ರಿಮ್ ಮಾಡಿ ಇದು ಮಾಡಿದ್ರೆ ಸರಿ ಹೋಗುತ್ತೆ. ನಾನು ರಾತ್ರಿ ಬಂದು ಗಾಳಿಗೆ ನಾನು ಅಂದ್ಕೊಂಡಿದ್ದೆ ಖಂಡಿತ ಪಾಟ್ಸ್ ಎಲ್ಲ ಬಿದ್ದೋಗಿರುತ್ತೆ ಅಂತ ಹೇಳಿಬಿಟ್ಟು, ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಬೇಗನೆ ಬಂದೆ, ಎತ್ತಿಟ್ಬಿಟ್ಟು ಹೋಗೋಣ ಅಂತ. ಯಾಕೆಂದರೆ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಟಿಫನ್ಗೆಲ್ಲ ರೆಡಿ ಮಾಡಬೇಕು, ಅವ್ರನ್ನ ರೆಡಿ ಮಾಡಿ ಕಳಿಸ್ಕೊಡ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಬೇಗನೆ ಬಂದು ಎಲ್ಲ ಎತ್ತಿಟ್ಬಿಟ್ಟು, ಹಾಗೆ ನಾನು ಮಳೆಗಾಲ ಬರಲಿ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಯಾಕೆಂದರೆ ಕಳೆ ಎಲ್ಲ ಬೆಳೆದಿದೆ, ಅದೆಲ್ಲ ತೆಗಿಬೇಕು. ನಾವು ಕುರಿ ಗೊಬ್ಬರ ಹಾಕ್ತೀವಲ್ಲ, ಕುರಿ ಗೊಬ್ಬರ ಹಾಕಿದಾಗ ಅದು ಕಳೆ ಬೇಗ ಬೆಳೆಯುತ್ತೆ ಎಕ್ಸ್ಟ್ರಾ ಎಲ್ಲ. ಅದರಿಂದ ಅದು ಮಳೆಗಾಲ ಬಂದಾಗ ಚೆನ್ನಾಗಿ ನೆಂದಿರುತ್ತೆ. ಆ ಟೈಮಲ್ಲಿ ತೆಗೆದ್ರೆ ಬೇಗ ಬರುತ್ತೆ. ಈಗ ನೈಟ್ ಮಳೆ ಬಂದಿದ್ದರಿಂದ ಬೆಳಗ್ಗೆ ಎಲ್ಲ ನೋಡಿ ಎಷ್ಟು ಈಸಿಯಾಗಿ ಬರ್ತದೆ. ಅದೇ ಟೈಮ್ ನಾವು ನಾರ್ಮಲ್ ಟೈಮಲ್ಲಿ ನಾವು ನೀರು ಹಾಕಿ ಬಿಟ್ಟು ನಾವು ಕೀಳಿದ್ರೂ ಇಷ್ಟು ಈಸಿಯಾಗಿ ಬರೋದಿಲ್ಲ. ಅದಕ್ಕೆ ಮಳೆಗಾಲ ಬಂದಾಗ ನಾನು ಅಂದರೆ ಮಳೆ ಏನು ಬಿದ್ದಿರುತ್ತೆ ಆ ಟೈಮಲ್ಲಿ ಕಳೆ ಎಲ್ಲ ಏನಿರುತ್ತೆ ಅದನ್ನು ತೆಗೆದುಬಿಡ್ತೀನಿ. ಆವಾಗ ಈಸಿಯಾಗಿ ಎಲ್ಲ ಬರುತ್ತೆ. ಇವಾಗ ಇದನ್ನೆಲ್ಲ ತೆಗ್ದು ಹಾಗೆ ಇಟ್ಬಿಟ್ಟು ನಾನು ಹೋಗ್ತೀನಿ. ಯಾಕೆಂದರೆ ಮಳೆ ಬಂದಿರೋದ್ರಿಂದ ತುಂಬ ತಾವಾಗಿದೆ, ನಾನು ಅಲ್ಲಿ ಗುಡ್ಸೋದಕ್ಕಾಗೋದಿಲ್ಲ. ಸ್ವಲ್ಪ ಬಿಸಿಲಾದ್ಮೇಲೆ ಎಲ್ಲ ಡ್ರೈ ಆಗಿರುತ್ತಲ್ಲ, ಆವಾಗ ಗುಡ್ಸೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಇದೆಲ್ಲ ಹಾಗೆ ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಮತ್ತು ಇದು ರಂಗೋಲಿ ಹಾಕೋದು ನಮ್ಮ ಮನೆ ಹತ್ರ ಮ್ಯಾಂಗೋ ಮೇಳ ಅಂತ ಹಾಕಿದ್ರು, ಅಲ್ಲಿ ತೊಗೊಂಡಿದ್ದೆ. ಚೆನ್ನಾಗಿದೆ, ಹೊಸ್ಲಂತೂ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವತ್ತು ನಾನು ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗಳಿಗೆ ಈ ಥರ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ನಾನು ಇದಕ್ಕೆ ಈರುಳ್ಳಿ ಟೊಮೊಟೊ ಏನೂ ಹಾಕಿರೋದಿಲ್ಲ. ಮೊದಲಿಗೆ ನಾನು ಎಣ್ಣೆಗೆ ಕಡಲೆ ಬೀಜ ಹಾಕಿ ಹುರ್ಕೊತೀನಿ. ಕಡಲೆ ಬೀಜ ಸಪ್ರೇಟ್ ಹುರ್ಕೊಳ್ಳೋದಕ್ಕೂ ಒಗ್ಗರಣೆಗೆ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಟೇಸ್ಟಿಗೂ ಈ ಟೇಸ್ಟಿಗೂ ಆ ಥರ ಹಾಕಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನೋದೇ ಇಲ್ಲ, ಹಸಿ ಹಸಿ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಅರಿಶಿನ ಮತ್ತು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು ಮತ್ತು ಉಪ್ಪು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ನಿಂಬೆಹಣ್ಣು ಹಿಂಡಿದ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಬೆಳಿಗ್ಗೆ ಅಂತೂ ಎಲ್ಲ ಕೆಲಸ ಒಂದು ಕಡೆ ಆದರೆ ಇವ್ರಿಗೆ ಜಡೆ ಹಾಕಿ ಇವ್ರನ್ನ ರೆಡಿ ಮಾಡಿ ಕಳಿಸೋದೇ ಇನ್ನೊಂದು ಕಡೆ ಆಗೋಗಿರುತ್ತೆ. ಹಾಗೆ ಇದು ಲೋಟಸ್ನ ನಾನು ಮೀಶೋನಲ್ಲಿ ತರಿಸಿದ್ದೆ. 1 ಪೀಸಿಗೆ 150 ರುಪೀಸ್ ಇತ್ತು. ಮತ್ತು ಈ ಫ್ಲವರ್ಸ್ನ ನಾನು ಅದನ್ನು ಕೂಡ ಮೀಶೋನಲ್ಲೇ ತರಿಸಿದ್ದು. ಸೆಟ್ ಆಫ್ 10 ಇತ್ತು, ಅದಕ್ಕೆ 102 ರುಪೀಸ್ ಏನೋ ಇತ್ತು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಆರಾಮಾಗಿ ಬೈ ಮಾಡ್ಬೋದು. ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಯಾರಿಗಾರು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಸಂಜೆ ಮಳೆ ಬರ್ತಾ ಇರೋದ್ರಿಂದ ಇವತ್ತು ಸೊಪ್ಪು ಬೇರೆ ಇತ್ತು, ಅದಕ್ಕೆ ಉಪ್ಸಾರು ಮಾಡೋಣ, ಆ ವೆದರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಉಪ್ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಜೊತೆಗೆ ನಾನು ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಒಂದ್ಸರಿ ನೀಟಾಗಿ ತೊಳ್ಕೊಂಡು ಅದನ್ನು ಹಾಕ್ತಾ ಇದ್ದೀನಿ. ತೊಳೆದಲ್ಲೇ ಯಾವ ಪದಾರ್ಥನೂ ಉಪಯೋಗಿಸಲೇಬಾರ್ದು ಈಗಿನ ಕಾಲದಲ್ಲಂತೂ. ಎಲ್ಲದರಲ್ಲೂ ಕೆಮಿಕಲ್ಲು, ಅದರಿಂದ 1-2 ಸರಿ ಅದನ್ನು ತೊಳೆದು ಮತ್ತು ಆ ಬೇಳೆನ ನಾನು ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ನಾನು ತೊಳೆದಿರೋ ಅಂಥ ತೊಗರಿಬೇಳೆ ಮತ್ತು ತೊಳೆದಿಟ್ಕೊಂಡಿರೋ ಸೊಪ್ಪು, ಹಾಗೆ 3 ಟೊಮೊಟೊ ಮತ್ತು ಸ್ವಲ್ಪ ಉಪ್ಪು ಮತ್ತು ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು, ಅದಕ್ಕೆ ನೀರು, ಇಷ್ಟನ್ನು ಹಾಕಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 3 ವಿಷಲ್ ನಾನು ಕೂಗಿಸ್ಕೊತೀನಿ. ಈಗ ಸೊಪ್ಪು ಕಾಳು ಮತ್ತು ಸಪ್ಪೆನ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮತ್ತು ರುಬ್ಬಕ್ಕೆ ಟೊಮೊಟೊನ ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಕಾಳು ಜೊತೆ, ಆ ಟೊಮೊಟೊನ ನಾನು ರುಬ್ಬೋದಕ್ಕೆ ತೊಗೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಬೇಳೆಕಾಳು ಹಾಕಿದ್ವಲ್ಲ ಅದನ್ನು ಕೂಡ ನಾನು ರುಬ್ಬಕ್ಕೆ ತೊಗೊತೀನಿ. ಸೊಪ್ಪನ್ನ ನಾನು ತೊಗೊಳ್ಳೋದಿಲ್ಲ. ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಹುಣಸೆಹಣ್ಣು, ಹುರಿದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ
ಹಸಿಮೆಣ್ಸಿನ್ಕಾಯಿನ ನಾನು ಯೂಸ್ ಮಾಡೋದಿಲ್ಲ. ಒಣಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡು ಅದನ್ನ ನಾನು ಉಪ್ಸಾರಿಗೆ ಯೂಸ್ ಮಾಡೋದು. ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಇಷ್ಟನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋ ಖಾರನ ಸಪ್ಪನೀರು ನಾವು ಆವಾಗಲೇ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ, ಆ ಸಪ್ಪನೀರ್ ಜೊತೆಗೆ ರುಬ್ಬಿರೋ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅದ್ರದ್ದು ಘಮ ಬರ್ತಾ ಇರುತ್ತಲ್ಲ, ಆವಾಗಲೇ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ಲು. ಅದು ವೆದರ್ಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರ್ ಜೊತೆಗೆ ನಾನಿವತ್ತು ಮೆಂತ್ಯ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎರಡಕ್ಕೂ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಯಾರು ಮೆಂತ್ಯ ಮುದ್ದೆ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಕಹಿ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದು. ಮೆಂತ್ಯ ಮುದ್ದೆಗೆ ನಾನು ಉದ್ದಿನಕಾಳು ಮತ್ತು ಕೆಂಪಕ್ಕಿ ಎಲ್ಲನೂ ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಮತ್ತು ಇದರಲ್ಲಿ ಗಂಜಿ ಕೂಡ ಮಾಡ್ಬೋದು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ. ನಿಮ್ಮ ಮನೇಲಿ ಶುಗರ್ ಪೇಷಂಟ್ ಯಾರಾದ್ರು ಇದ್ದರೆ ಖಂಡಿತ ಮಾಡಿಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕಿ, ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಗಂಜಿ ಮಾಡೋದನ್ನು ಬೇಕಾದ್ರೆ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ಕುಡಿಬೋದು. ಮೆಂತ್ಯ ಮುದ್ದೆ ಅಂತೂ ಸ್ಮೆಲ್ ಅಂತೂ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ, ಅದನ್ನು ಮಾಡಿಕೊಡಿ. ಇಲ್ಲಿ ನಾನು ಮುದ್ದೆ ಮಾಡೋದಕ್ಕೆ ಬೆಲ್ಲ ಏನು ಯೂಸ್ ಮಾಡಿಲ್ಲ. ಕೆಲವ್ರು ಯೂಸ್ ಮಾಡ್ತಾರೆ. ಕಹಿ ಏನಿರೋದಿಲ್ಲ, ಆರಾಮಾಗಿ ತಿನ್ಬೋದು. ಈ ಮುದ್ದೆಗೂ ಮತ್ತು ಉಪ್ಸಾರಿಗೂ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಈ ವೆದರ್ಗಂತೂ ಸಖತ್ತಾಗಿತ್ತು. ನೀವ್ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ನಾನು 1 kg ಮೆಂತ್ಯ ಮತ್ತು 1 kg ಅಂದರೆ ಸಮ ಹಾಕಿದ್ದೀನಿ. 1 kg ಮೆಂತ್ಯ, 1 kg ಉದ್ದಿನಕಾಳು, ಕಪ್ಪು ಉದ್ದಿನಕಾಳು, ಪಾಲಿಶ್ ಉದ್ದಿನಕಾಳಲ್ಲ, ಕಪ್ಪು ಉದ್ದಿನಕಾಳು, ಮತ್ತು 1 kg ಗೋಧಿ, 1 kg ಕೆಂಪಕ್ಕಿ, ಸ್ವಲ್ಪ ಬಜೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಹುರಿದು ಲೈಟಾಗಿ ಸ್ಮೆಲ್ ಬರೋ ತನಕ, ಅದು ಘಮ ಏನು ಬರುತ್ತೆ ಅಲ್ಲಿ ತನಕ ಹುರಿದು, ಅದಾದಮೇಲೆ ಮಿಲ್ ಮಾಡಿಸಿ ಅದನ್ನು ಜರಡಿ ಹಿಡಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಮುದ್ದೆ ಮಾಡ್ಕೊಳ್ಬೋದು ಅಥವಾ ಗಂಜಿನಾದರೂ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಗಂಜಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ, ಆರಾಮಾಗಿ ಕುಡಿಬೋದು. ಕಹಿ ಏನು ಇರೋದಿಲ್ಲ. ಒಂದ್ಸರಿ ಮಾಡ್ಕೊಂಡು ನೋಡಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ಸಿಗ್ತೀನಿ. ನನ್ನ ವಿಡಿಯೋ ಕೊನೆ ತನಕ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.